ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ಅನಿಲ್. ಇವತ್ತು ಅಕ್ಕಿ ತರಿಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಗ್ಯಾಸ್ ಕಸ್ಕೊಂಡು ಅಕ್ಕಿನ ಹುರ್ಕೊಳ್ಳೋದು. ತರಿನ ಪಕ್ಕದಲ್ಲಿ ಅವರೆಕಾಯಿನ ಬೇಯಿಸ್ಕೋಬೇಕು. ಅಕ್ಕಿ ತರಿ ಹುರಿದಿರೋದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ, ಮೆಣಸಿನ್ಕಾಯಿ ಆ್ಯಂಡ್ ಟೊಮೆಟೊನ ಹೆಚ್ಚಿಕ್ಕೊಬೇಕು. ಆವಾಗ ಈಸಿ ಆಗುತ್ತೆ ಮಾಡೋಕ್ಕೆ. ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಚಟ್ಪಟ ಅನ್ನೋ ಟೈಮಿಗೆ ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಬೇಕು. ಅದು ಸ್ವಲ್ಪ ಬಾಡಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಬೇಕು, ಬ್ರೌನ್ ಕಲರ್ ಬರೋ ಗಂಟ. ಸ್ವಲ್ಪ ಫ್ರೈ ಆಗೋ ಗಂಟ ಬಾಡಿಸ್ಕೊತಾ ಇರಬೇಕು. ಅದು ಈಸಿ ಆಗುತ್ತೆ ಬೇಗ ಮಾಡೋಕ್ಕೆ. ಒಂದು ಕಡೆ ರವೆ ಹುರಿದಿಟ್ಕೊಂಡಿರ್ತೀವಲ್ಲ, ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊನೆಲ್ಲ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಬೇಕಾಗತ್ತೆ. ಅದನ್ನೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋ ಗಂಟ ಹುರ್ಕೋಬೇಕು. ಟೊಮೆಟೊ ಬೆಂದಷ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟು. ನಾವು ಮಾಡ್ತಿರೋದು ಅವರೆಕಾಯಿ ಉಪ್ಪಿಟ್ಟಿಗೆ ಅವರೆಕಾಯಿ ಬೇಯಿಸಿಟ್ಕೊಂಡಿದ್ದೀವಲ್ಲ, ಅವರೆಕಾಳುಗಳನ್ನ ಹಾಕೊಳ್ಳೋಣ. ಅವರೆಕಾಳು ಬೇಯಿಸುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರ್ತೀವಿ. ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಇವಾಗ ಉಪ್ಪಿಟ್ಟು ಒಗ್ಗರಣೆಗೆ ಹಾಕಿದ್ರೆ ಒಗ್ಗರಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಅವರೆಕಾಳು ಬೇಯಿಸಿಟ್ಕೊಂಡಿರೋ ನೀರು ಇರುತ್ತಲ್ಲ, ಅದೇ ನೀರನ್ನ ಉಪ್ಪಿಟ್ಟಿಗೆ ಹಾಕ್ಕೊಳ್ಳೋಣ. ನಾನು 2 ಲೋಟ ಅಕ್ಕಿ ತರಿನ ತೊಗೊಂಡಿದ್ದೀನಿ. ಅದಕ್ಕೆ 6 ಲೋಟ ನೀರು ಹಾಕ್ಕೋಬೇಕಾಗುತ್ತೆ. ನೀರೆಲ್ಲ ಸ್ವಲ್ಪ ಕುದ್ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಬೇಕಾಗುತ್ತೆ. ಆಮೇಲೆ ತೆಂಗಿನಕಾಯಿ ಸ್ವಲ್ಪ ತುರಿದಿಟ್ಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ಉಪ್ಪಿಟ್ಟು ಆದಮೇಲೂ ಹಾಕ್ಕೊಬೋದು ತೆಂಗಿನಕಾಯಿ ತುರಿ. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಹಾಕ್ಕೊಬೋದು. ಈಗ ರವೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಡ್ರೈ ಆಗುತ್ತೆ, ನೀಟಾಗಿ ಕಲಸಿ ಅದು ರವೆ ಎಲ್ಲ ಅಳ್ಳಬೇಕು. ಇವಾಗ ನೀಟಾಗಿ ಅದನ್ನೆಲ್ಲ ತಿರುಗಿಸಾದ್ಮೇಲೆ ಕ್ಲೋಸ್ ಮಾಡಿಬಿಟ್ಟು 2 ಮಿನಿಟ್ಸ್ ಹಂಗೆ ಬಿಡಬೇಕು. ಆವಾಗ ಅದು ಫುಲ್ಲು ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಇವಾಗ ರೆಡಿ ಆಗುತ್ತೆ ನೋಡಿ ಅವರೆಕಾಯಿ ಉಪ್ಪಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.